ರಾಜಕಾರಣದ ಸ್ಫೋಟಕ ಸುದ್ದಿ, ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಿರುವಂತ ಸುದ್ದಿ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇರುವಂತ ಈ ಸುದ್ದಿ ಸಂಕ್ರಾಂತಿಯ ನಂತರ ಸಂಕ್ರಾಂತಿ ಆಗುತ್ತೆ ಸರ್ಕಾರದಲ್ಲಿ ಅನ್ನೋದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹೆಚ್ಚು ಕಮ್ಮಿ 6 ತಿಂಗಳಾಗ್ತಾ ಬಂತು. ಇಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಸ್ಫೋಟಗೊಳಿಸ್ತಿರುವಂತ ಈ ಸುದ್ದಿ ಸಂಕ್ರಾಂತಿಯ ನಂತರ ಸಂಕ್ರಾಂತಿ ಆಗುತ್ತೆ. ಸರ್ಕಾರ ಬಂದ 6 ತಿಂಗಳಲ್ಲಿ ಮಹಾ ಬೆಳವಣಿಗೆ ನಡೀತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಇಂಥದ್ದೊಂದು ವಿಚಾರ ಈಗ ತಲ್ಲಣಕ್ಕೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್, ಮಹಾ ಎಕ್ಸ್ಕ್ಲೂಸಿವ್, ಸಂಕ್ರಾಂತಿ ಫಿಕ್ಸ್ ಗ್ಯಾರಂಟಿ. ರಾಜ್ಯ ರಾಜಕಾರಣದಲ್ಲಿ ಒಂದು ಬದಲಾವಣೆ ಆಗೇ ಆಗುತ್ತೆ. ಆಲ್ರೆಡಿ ನಾವೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಒಂದಿಷ್ಟು ಅಸಮಾಧಾನ, ನಿಗಮ ಮಂಡಳಿಗಳಿಗೆ ತಮ್ಮ ಹೆಸರಿಲ್ಲ ಅನ್ನೋದು, ಇದೆಲ್ಲವೂ ಕೂಡ ಲೆಕ್ಕಾಚಾರ. ರಿಪಬ್ಲಿಕ್ ಕನ್ನಡದ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂಥ ಸುದ್ದಿ. ಮಂತ್ರಿ ಆಗ್ತಕ್ಕಂಥ ಆಕಾಂಕ್ಷಿಗಳು ಭಾಳಷ್ಟು ಜನ ಇದ್ದಾರೆ. ನಾನು ಆಕಾಂಕ್ಷಿ ಇದ್ದೀನಿ. ನಾರ್ಮಲಿ ಏನಿರ್ತದಂದರೆ ಒಂದು MP ಚುನಾವಣೆ ಆದಮೇಲೆ 1 ವರ್ಷ ಆದಮೇಲೆ ಮತ್ತೆ ರಿವ್ಯೂ ಮಾಡ್ತಾರೆ ಜನರು ಏನಾಗಬೇಕು ಅಂತ. ಅದು ಪ್ರತಿ ಸರ್ಕಾರದಲ್ಲಿ ನಡೆದಿದೆ, ಇದೇನು ಹೊಸದೇನಲ್ಲ. ನನಗೆ ಈ ಸರ್ಕಾರದ ಎಲ್ಲ ಸಮಸ್ಯೆಗಳು ಗೊತ್ತಿದ್ದಾವೆ. ಗ್ಯಾರಂಟಿ ಕೊಟ್ಟ ಕಾರಣಕ್ಕಾಗಿ ಆರ್ಥಿಕ ಸಮಸ್ಯೆ ನಮಗೂ ಇದೆ. ನಾವು ಯಾವುದೂ ಡೆವಲಪ್ಮೆಂಟನ್ನು ಇದೇ ವರ್ಷ ಪರೀಕ್ಷೆ ಮಾಡಲ್ಲ. ಮುಂದೆ 8 ತಿಂಗಳ ನಂತರ ಮುಖ್ಯಮಂತ್ರಿಗಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದರ ಬಗ್ಗೆ ನಮ್ಮ KKRDB ಕಲ್ಯಾಣ ಕರ್ನಾಟಕದ ನಿಧಿ ಸಿಗ್ತಾ ಇದೆ. ಅದರಿಂದ ನಾವು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲೂ ಕೂಡ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿಲ್ಲ. ಆದರೆ ಹೊರಗಿಂದ ಸಮುದಾಯದ ಒತ್ತಡಗಳು, ವಿದಿನ್ ದಿ ಪಾರ್ಟಿಯಲ್ಲಿ ಒತ್ತಡ ಇದ್ದೇ ಇದೆ ಅದು. ಸೊ ನಾವಾಗಿ ಎಲ್ಲೂ ಮಾಡೋದಿಲ್ಲ, ರಿಕ್ವೆಸ್ಟ್ ಮಾಡೋದು. ಯಾವಾಗ ಹೈಕಮಾಂಡ್ ಅವ್ರು ಯಾರಿಗೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಕಾದು ನೋಡ್ಬೇಕಷ್ಟೆ. ಎಲ್ಲ ಶಾಸಕರಿಗೆ ಅವಕಾಶ ಸಿಗಬೇಕಾದ್ರು ನಿಜ. ಅದರ ಟೈಮ್ ಬಂದಾಗ ಅದು ಆಗುತ್ತೆ. ಅಂದರೆ ಈಗ 55 ಶಾಸಕರು ಸೈನ್ ಮಾಡಿಕೊಡ್ತಾರಾ? ಇಲ್ಲ ಸ್ವಾಮಿ, ನನಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಹೇಳಕ್ಕೆ ರೆಡಿ ಇಲ್ಲ. ಯಾಕಂದರೆ ಅಧ್ಯಕ್ಷರು ನಮಗೆಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಪೇಪರ್ ಸ್ಟೇಟ್ಮೆಂಟು ಇದರದ್ದು ಯಾವುದೋ ನಮ್ಮ ಸರ್ಕಾರದ ಬಗ್ಗೆ ಆಗಲಿ, ಪಾರ್ಟಿ ಬಗ್ಗೆ ಆಗಲಿ, ಇದಕ್ಕೆಲ್ಲ ಕೊಡಬೇಡ ಅಂತ ಹೇಳಿದರೆ, ಅದರಿಂದ ನಾವೆಲ್ಲ ಶಿಸ್ತುಬದ್ಧವಾಗಿರ್ಬೇಕು. ಅದರಿಂದ ದಯವಿಟ್ಟು ಸಾರಿ. ನಮ್ಮ ಕೈಗಿಲ್ಲಲ್ಲ. ಸುಮ್ಮನೆ ನಾವು ಮಾಧ್ಯಮ ಮುಂದೆ ಮಾತಾಡಿದ್ರೆ ಅದು ಯಾರು ಉಪಮುಖ್ಯಮಂತ್ರಿ ಆಗೋದಲ್ಲ. ಮಾಧ್ಯಮ ಮುಂದೆ ಮಾತಾಡಿದರೆ ಹಾಗಾದ್ರೆ ಎಲ್ಲರೂ ಮಾಧ್ಯಮ ಮುಂದೆ ಮಾತಾಡಿ ಉಪಮುಖ್ಯಮಂತ್ರಿ ಆಗ್ತಿದ್ರು. ಅದೇನೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಾಗಿದೆ. ಅಶೋಕ್ ಪಟ್ಟಣ ಹೇಳಕ್ಕೆ ನಾನು ಸಾಥ್ ಕೊಡ್ತೇನೆ. ಕೊಡಲಿ, 20 ತಿಂಗಳು ಕೊಡಲಿ, ಎಲ್ರಿಗೂ ಅವಕಾಶ ಕೊಡಿ. ಏನಾಗಿದೆ ಇಲ್ಲಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ, ರಾಜ್ಯದ ಪ್ರಭಾವ ಮಂತ್ರಿ ಮಕ್ಕಳಿಗೆ, ಇವರಿಗೆ ಕೊಟ್ಬಿಟ್ರೆ ಜನಸಾಮಾನ್ಯರ ಮಕ್ಕಳು ಏನು ಮಾಡ್ಬೇಕು? ನಮ್ಮಂಥವ್ರು ಏನು ಮಾಡಿ, ನಾ ಮೂರು ಸರಿ ಗೆದ್ದಿದ್ದೀನಪ್ಪ ಅಲ್ವಾ? ನಮ್ಗೆ ಅವಕಾಶ ಸಿಗಲಿಲ್ಲ. ಆದರೆ ನಾವೇನು ಬೇಜಾರಿಲ್ಲ. ಕೊಟ್ಟಿದ್ದೀರಿ. ನೆಕ್ಸ್ಟ್ ಕೊಡೋಂಥ ಸಂದರ್ಭದಲ್ಲಿ ಎಲ್ರಿಗೂ ಅವಕಾಶ ಕೊಡಿ. 20 ತಿಂಗಳು ಯಾರು ಬೇಡ ಅಂತ. 20 ತಿಂಗಳು 2 ವರ್ಷ ಯಾಕೆ ಕಾಯ್ತೀರಿ? 20 ತಿಂಗಳು ಕಳೆದ್ರೆ ಎಲ್ರಿಗೂ ಅವಕಾಶ ಸಿಗುತ್ತೆ ಅಂತ. ಏನು ಬೇಕಾದರೂ ಆಗ್ಬೋದು ರಾಜ್ಯದಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಈಗೇನು ನೀವು ಹೇಳ್ತಾ ಇದ್ದೀರಿ, ನಾವು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರ್ತಕ್ಕಂಥ ವಾತಾವರಣ ಇದೆ. ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ. ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣ. ಮುಂದಿನ ಲೋಕಸಭಾ ಚುನಾವಣೆ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲೋದು ಒಂದು ಕಡೆ, 28 ಕ್ಷೇತ್ರಗಳನ್ನು ಗೆಲ್ಲೋದು ಒಂದು ಕಡೆ, ಮತ್ತೊಂದು ಕಡೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತು ಬರುತ್ತೋ ಗೊತ್ತಿರೋ ವಿಧಾನಸಭಾ ಚುನಾವಣೆ. ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ಬರಲಿ, ಕನಿಷ್ಠ 140 ಕ್ಷೇತ್ರಗಳನ್ನ, 140 ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಒಂದು ಭದ್ರ ಬುನಾದಿಯನ್ನು ಹಾಕೋದ್ರ ಮೂಲಕ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಬೇಕು. ಅಲ್ಲಿಯವರೆಗೂ ನಿಮ್ಮ ವಿಜೇಂದ್ರ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ.